ಅವರ ಸಾವಿನ ಕುರಿತು ಫೇಸ್ಬುಕ್ನಲ್ಲಿ ಕಮೆಂಟ್ ಹಾಕಿದ್ದಂತಹ ವ್ಯಕ್ತಿಯ ವಿರುದ್ಧ ಈಗ ದೂರು ದಾಖಲಾಗಿದೆ. ಪೆಣ್ಯ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ನಾಯಕರು ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಪಶ್ಚಿಮ ಜಿಲ್ಲಾ ಘಟಕದಿಂದ ದೂರು ದಾಖಲಾಗಿದೆ. ನಿನ್ನೆ ರೂಟೀನ್ ಚೆಕಪ್ಗೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ರು. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾಧ್ಯಮಗಳ ವರದಿಯನ್ನು ಇಟ್ಕೊಂಡು ಕೆಲವರು ಕಾಮೆಂಟ್ ಹಾಕಿದ್ರು. ಬೇಗ ಸಾಯ್ಲಪ್ಪ ಅಂತ ಆಕ್ಷೇಪಾರ್ಹ ಕಾಮೆಂಟ್ ಹಾಕಿದ್ರು. ಹೀಗಾಗಿ ಕಾಂಗ್ರೆಸ್ನಿಂದ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಈ ರೀತಿಯಾಗಿ ಒಂದು ವಿಕೃತ ಮನಸ್ಥಿತಿಯನ್ನು ಹೊಂದಿರುವಂಥವ್ರು ಯಾರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ನಾಯಕರ ವಿರುದ್ಧ ಈ ರೀತಿಯಾಗಿ ಒಂದು ಆಕ್ಷೇಪಾರ್ಹ ಪದಗಳನ್ನು ಬಳಕೆ ಮಾಡಿರುವಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ನಿಗಾ ಇಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಇದು ಪದೇ ಪದೇ ಪುನರಾವರ್ತನೆ ಕೂಡ ಆಗತ್ತೆ. ಟೀಕೆ ಟಿಪ್ಪಣಿಗಳು ಸಹಜ. ಏನಾದರೂ ಒಂದು ಸೈದ್ಧಾಂತಿಕ ವಿರೋಧ ಇದ್ದರೆ ಅದನ್ನು ಕೂಡ ಮಾಡಬೇಕು. ಆದರೆ ಒಬ್ಬ ವ್ಯಕ್ತಿಯ ಸಾವನ್ನು ಬಯಸುವಂಥದ್ದು ಒಂದು ರೀತಿಯಾಗಿ ವಿಕೃತ ಮನಸ್ಥಿತಿ ಅಲ್ಲದೆ ಮತ್ತೇನಲ್ಲ. ಹೀಗಾಗಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ನಿಂದ ಪೊಲೀಸ್ ಠಾಣೆಗೆ ಒಂದು ದೂರು ದಾಖಲಾಗಿದೆ. ಇನ್ನಾದರೂ ಈ ರೀತಿ ಕಮೆಂಟ್ಗಳನ್ನು ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಪೊಲೀಸ್ ಇಲಾಖೆ ಕಾದು ನೋಡಬೇಕಾಗತ್ತೆ. ಅದರಲ್ಲೂ ಮಹಿಳೆಯರ ವಿರುದ್ಧವಂತೂ ಆ ಕಮೆಂಟ್ಗಳನ್ನು ನೋಡಲೇಬಾರ್ದು. ಇದೇ ಕಾರಣಕ್ಕಾಗಿ ಸೈಬರ್ ಕ್ರೈಮ್ ಏನು ಮಾಡ್ತಾ ಇದೆ, ಸೈಬರ್ ಇಲಾಖೆ ಏನು ಮಾಡುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡುತ್ತೆ. ಸಾಮಾಜಿಕ ಜಾಲತಾಣದಲ್ಲೇ ಅತಿ ಹೆಚ್ಚು ಧಾರ್ಮಿಕ ಜಾತಿಗತವಾದಂತಹ ಒಂದು ಜನರನ್ನು ದಿಕ್ಕು ತಪ್ಪಿಸುವಂತಹ ಪೋಸ್ಟ್ಗಳು ಬರುತ್ತೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ ಪೋಸ್ಟ್ಗಳು ಬರುತ್ತೆ, ಕಮೆಂಟ್ಗಳು ಇರುತ್ತೆ. ಆದರೆ ಅದರ ವಿರುದ್ಧ ಮುಂಚೆನೇ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದರ ಜೊತೆಗೆ ಉದ್ಭವ ಆಗುತ್ತೆ.